ಸಿದ್ದು ದೆಹಲಿಗೆ ಹೋದ್ರೆ ಇತ್ತ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾರೆ. ನಾನು ದೆಹಲಿಗೆ ಹೋಗೋದಕ್ಕೆ ಇನ್ನೂ ನಿರ್ಧಾರ ಮಾಡಿಲ್ಲ. ಸಿಎಂ ಆಯ್ಕೆಯನ್ನು ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬಿಡ್ತೀನಿ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಗಿಫ್ಟ್ ಕೊಡುತ್ತೋ ಇಲ್ವೋ, ಜನರಂತೂ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತು ನನ್ನ ಬರ್ತ್ಡೇ, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಜೊತೆಗೆ ರಾಜ್ಯದ ಎಲ್ಲಾ ಕಡೆಯಿಂದ ಬೆಂಬಲಿಗರು ಬರ್ತಿದ್ದಾರೆ. ನನಗೆ ಕೊಟ್ಟಿದ್ದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದ್ದೇನೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಡಿಕೆಶಿ ಇರೋ ಹೋಟೆಲ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಬೆಂಬಲಿಗರು ಬಂದು ಅವರನ್ನ ಭೇಟಿ ಮಾಡಿದ್ದಾರೆ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ಗೆ ಅಂತ ಬಿಟ್ಟಿದೀವಿ. ಕಾಂಗ್ರೆಸ್ ಸಂಪ್ರದಾಯದಂತೆ ಕೆಲವು ಶಾಸಕರುಗಳೆಲ್ಲ ಕರೆಸಿ ಎಲ್ಲ ಶಾಸಕರನ್ನ ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ದೆಹಲಿಗೆ ಹೋಗ್ಬೇಕು ಅನ್ನೋದು ಇದೆ, ಆದ್ರೆ ನಾನು ಹೋಗ್ತೀನೋ ಇಲ್ಲೋ ಅನ್ನೋದು ಇನ್ನ ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ನನಗೆ ಇವತ್ತು ನಮ್ಮಲ್ಲಿ ಪೂಜೆ ಪುರಸ್ಕಾರಗಳು, ನಾನ್ ನಮ್ದಂತ ಧರ್ಮ, ನಾನ್ ನಮ್ದಂತ ನನ್ನ ಅಜ್ಜ, ನನ್ನ ಶಕ್ತಿ ಎಲ್ಲ ನಾನು ಹೋಗಿ ಆಶೀರ್ವಾದ ಪಡೆಯೋದಿದೆ. ಅದನ್ನ ನನ್ನ ಫಸ್ಟ್ ಆ ಡ್ಯೂಟಿ ನಾನು ಮಾಡ್ಬೇಕು. ಆಮೇಲೆ ಮಿಕ್ಕಿದ ವಿಚಾರ ನೋಡಪ್ಪ, ಹೈಕಮಾಂಡ್ ಗಿಫ್ಟ್ ಕೊಡ್ತದೋ ಬಿಡ್ತದೋ, ಕರ್ನಾಟಕ ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು, ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ, ಆಫ್ಟರ್ ಶ್ರೀಮತಿ ಸೋನಿಯಾ ಗಾಂಧಿ ಹ್ಯಾಸ್ ಅಪಾಯಿಂಟೆಡ್ ಮೀ ಆಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿತ್ ಟ್ರಸ್ಟ್, we have got a massive majority of 135. We are not in power. With all the harassment, with all the trouble, with this double engine, with big force, still the people of Karnataka had faith in me and the party workers, and they have given me a gift of 135 plus one associate member, 36. What more gift you need? What more you to give? Are you expecting birthday gift from the Congress High Command? Birthday gift. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಅವರ ಆಪ್ತರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾ ಇದ್ರೆ, ಡಿಕೆಶಿ ಬೆಂಬಲಿಗರು, ಅವರ ಆಪ್ತರು ಡಿಕೆಶಿಯನ್ನ ಭೇಟಿ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ದೆಹಲಿಗೆ ಹೋಗ್ತಾರಾ ಇಲ್ವಾ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಡಿಕೆಶಿ ಅವರು ಪೂಜೆ ಪುನಸ್ಕಾರ, ನಾನು ಕಾರ್ಯಕ್ರಮಗಳಿದೆ ಅಂತ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಮನೆಯಲ್ಲಿದ್ದಾರಾ, ಅಲ್ಲೇ ಮೀಟ್ ಮಾಡ್ತಿದ್ದಾರಾ ಶಾಸಕರು, ಅವರ ಆಪ್ತರು? ನವಿತಾ ಜೈನ್ ಬೆಳಗ್ಗೆ ಮನೆಯಿಂದ ಸುಮಾರು 8:15 ಸಮಯಕ್ಕೆ ಮನೆಯಿಂದ ಹೊರಟಂತ ಡಿಕೆಶಿ ಅವರು ಇನ್ನೂ ಕೂಡ ತಮ್ಮ ನಿವಾಸಕ್ಕೆ ಆಗಮಿಸಿಲ್ಲ. ಯಾಕೆಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಬರ್ತಿದ್ದಾರೆ. ಒಂದ್ ಕಡೆ ಅವರನ್ನ ಸಿಎಂ ಹುದ್ದೆಯಲ್ಲಿ ನೋಡ್ಬೇಕು ಅನ್ನೋಂಥದ್ದು ಒಂದ್ ಕಡೆ, ಅದೇ ಮತ್ತು ಹುಟ್ಟಿದ ಹಬ್ಬ ಇದೆ, ಎರಡಕ್ಕೂ ಕೂಡ ಶುಭಾಶಯ ಕೋರಕ್ಕೆ ಅವರ ಮನೆ ಬಳಿ ಬೆಳಗ್ಗೆಯಿಂದಲೂ ಕೂಡ ಜಮಾಯಿಸಿದ್ದಾರೆ. ಆದ್ರೆ ಬೆಳಗ್ಗೆ ಇಲ್ಲಿಂದ ಹೊರಟು ಶಾಂಗ್ರಿಲಾ ಹೋಟೆಲ್ಗೆ ಹೋದಂತ ಡಿ ಕೆ ಶಿವಕುಮಾರ್ ಅಲ್ಲೇ ಉಳಿದಿದ್ದಾರೆ. ಸೊ ಅಲ್ಲಿಂದ ಇನ್ನ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಇಲ್ಲಿರುವಂತಹ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಕೂಡ ಬಂದೋಬಸ್ತನ್ನ ಮಾಡ್ತಿದ್ರೆ, ಕಾರ್ಯಕರ್ತರು ಎಲ್ಲರೂ ಕೂಡ ಗೇಟ್ ನ ಮುಂದೆಯಲ್ಲಿ ಜಮಾಯಿಸ್ತಾ ಇರುವಂತಹ ದೃಶ್ಯಾವಳಿ ಕೂಡ ತಾವು ಒಂದ್ ಕಡೆ ಗಮನಿಸಬಹುದು. ಇದರ ಜೊತೆಯಲ್ಲಿ ತಾವು ಹೇಳಿದ ಹಾಗೆ ಕಾರ್ಯಕರ್ತರು, ಅಭಿಮಾನಿಗಳು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಒತ್ತಡವನ್ನು ಹಾಕ್ತಿದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇದರ ಜೊತೆಯಲ್ಲಿ ಇದೀಗ ಡಿ ಕೆ ಬಣದ ಶಾಸಕರು ಕೂಡ ಎಲ್ಲರೂ ಕೂಡ ಬಂದು ಅವರ ಮೇಲೆ ಒಂದು ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೀವೇ ಸಿಎಂ ಆಗ್ಬೇಕು, ನೀವು ಸಿಎಂ ಆದ್ರೆ ನಮ್ಮ ಸಂಪೂರ್ಣವಾದಂತಹ ಸಪೋರ್ಟ್ ಇರುತ್ತೆ, ಹೈಕಮಾಂಡ್ಗೆ ಬೇಕಾದ್ರೆ ನಾವು ಕೂಡ ನಮ್ಮ ಬೆಂಬಲ ತಿಳಿಸ್ತೀವಿ ಅನ್ನುವಂತ ಮಾತನ್ನ ಕೂಡ ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಆದ್ರೆ ಯಾವುದೇ ಒಂದು ಶಾಸಕರ ನಿಯೋಗವನ್ನ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇಲ್ಲ. ಹೀಗಾಗಿ ಶಾಸಕರು ಏನು ತಮ್ಮ ಅಭಿಪ್ರಾಯಗಳನ್ನ ನಿನ್ನೆ ನಡೆದಂತ ಮೀಟಿಂಗ್ ಒಳಗಡೆ ವ್ಯಕ್ತಪಡಿಸಿದಾರಲ್ಲ, ಸೊ ಅದೇ ವಿಚಾರವಾಗಿ ಹೈಕಮಾಂಡ್ ಡಿಸಿಷನ್ ಕೂಡ ತೆಗೆದುಕೊಳ್ಳುತ್ತೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವಂತಹ ಸಮಯ ಕೂಡ ನಿಗದಿಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬೆಂಗಳೂರಿನಿಂದ ಹೊರಡ್ತಾ ಇದ್ದಾರೆ. ಅದಾದ ಬಳಿಕ 3:15ಕ್ಕೆ ದೆಹಲಿಯನ್ನ ಕೂಡ ತಲುಪ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತ ಯಾವುದೇ ನಿರ್ಧಾರ ಇನ್ನೂ ಕೂಡ ಆಗಿಲ್ಲ. ಬೆಳಗ್ಗೆಯಿಂದಲೂ ಕೂಡ ತಾವು ಹೋಗೋದಿಲ್ಲ ಅನ್ನುವಂಥದ್ದು ಹೇಳ್ತಿಲ್ಲ, ಹೋಗ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಿಲ್ಲ. ಈ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದಾರೆ ಶಿವಪ್ರಸಾದ್ ಅಂದ್ರೆ, ನೀವು ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ನಾನು ದೆಹಲಿಗೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಇರ್ತೀನಿ, ನನ್ನ ಕೋಪ ಅಥವಾ ನನ್ನ ಹಠ ಏನಿದೆ ಅದನ್ನ ನಾನು ಸಾಧಿಸ್ತೀನಿ ಅಂತ ತೋರಿಸುವಂತ ಪ್ರಯತ್ನನ ಹೇಗೆ ಇದು ಈ ಮೂಲಕ ಒತ್ತಡನ?
ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಒಗ್ಗಟ್ಟಿಂದ ನಾವು ಇದ್ದೇವೆ ಅನ್ನೋದನ್ನ ಜನರಿಗೆ ತೋರಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದೆ. ಡಿ ಕೆ ಅವ್ರಿಗೂ ಕೂಡ ಕೊಟ್ಟಿದೆ, ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೊಟ್ಟಿದೆ. ಆದ್ರೆ ಸಿದ್ದರಾಮಯ್ಯ ಅವರು ವಿಶೇಷ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಡಿಕೆಶಿ ಅವರು ಹೋಗುವಂತಹ ಯಾವುದೇ ನಿರ್ಧಾರವನ್ನ ಕೂಡ ಇನ್ನೂ ಕೂಡ ಮಾಡಿಲ್ಲ. ಹೋಗ್ತೇನೆ ಹೋಗಲ್ಲ ಅಂತ ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ತಾವ್ ಹೇಳ್ದಾಗೆ ಎಲ್ಲ ನೀವು ನನ್ಗೆ ಸಿಎಂ ಅಂತ ಘೋಷಣೆ ಮಾಡ್ತೀನಿ ಅಂತ ಭರವಸೆ ಕೊಡಿ, ನಾನಾಗ ಡೆಲ್ಲಿಗೆ ಬರ್ತೀನಿ. ಅಥವಾ ನಾನು ನೀವು ಘೋಷಣೆ ಮಾಡದೆ ಸಿದ್ದರಾಮಯ್ಯ ಘೋಷಣೆ ಮಾಡೋಗಿದ್ರೆ ನಾನು ಹೇಗೆ ಡೆಲ್ಲಿಗೆ ಬರಬೇಕು ಅನ್ನುವಂತಹ ಒಂದು ಅಸಮಾಧಾನದಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಿದ್ದಾರೆ. ಯಾಕಂದ್ರೆ ಇವತ್ತು ಹೇಳಿದ್ರು ನನ್ನ ಆರಾಧ್ಯ ದೈವ ಇವತ್ತನ್ನ ಹುಟ್ಟುಹಬ್ಬ ಕೂಡ ಇದೆ, ನನ್ನ ಆರಾಧ್ಯ ದೈವದ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅದು ಎಲ್ಲೂ ಕೂಡ ಬೆಳಗ್ಗೆಯಿಂದ ಹೋಗಿಲ್ಲ. ಇಲ್ಲ ಶಾಂಗ್ರಿಲಾ ಹೋಟೆಲ್ ಹೋಗಿ ಅಲ್ಲೇ ಉಳಿದಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಕೇಕ್ಗಳನ್ನ ತಂದು ಕಾಯ್ತಾ ಇದ್ರು. ಅಟ್ಲೀಸ್ಟ್ ಅವರ ಕಾರ್ಯಕರ್ತರನ್ನು ಕೂಡ ಭೇಟಿ ಮಾಡುವಂತದ್ದು.